ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನೀವು ಇಷ್ಟಪಟ್ಟ ವ್ಯಕ್ತಿ ಅಥವಾ ನೀವು ಬಯಸಿದವರು ನಿಮ್ಮ ಕೈಮೀರಿ ಹೋಗಿದ್ದರೆ ಅವರನ್ನು ಸುಲಭವಾಗಿ ವಶೀಕರಣ ಮಾಡಿಕೊಳ್ಳಬಹುದು. ನೀವು ಬಿಟ್ಟರೂ ಅವರು ನಿಮ್ಮನ್ನು ಬಿಡುವುದಿಲ್ಲ. ಇದು ಸತ್ಯವಾದಂತಹ ವಶೀಕರಣ, ಪ್ರಭಾವಶಾಲಿಯಾಗಿರುವಂಥದ್ದು. ಅದು ಹೇಗೆ ಮಾಡಬೇಕು ಮತ್ತು ಯಾವಾಗ ಮಾಡಬೇಕು ಎಂದು ವಿಡಿಯೋವನ್ನು ಗಮನವಿಟ್ಟು ನೋಡಿ. ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಷನ್ಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ. ಇದನ್ನು ಮಾಡುವ ವಾರ ಬಂದು ಅಮಾವಾಸ್ಯೆ ದಿನ ನೀವು ರಾತ್ರಿ ಮಾಡಬೇಕು. ಮಲಗುವ ಮುಂಚೆ ಈ ಒಂದು ತಂತ್ರವನ್ನು ಮಾಡಿ. ಅದಕ್ಕೆ ಬೇಕಾಗಿರುವಂಥದ್ದು ಒಂದು ಲಿಂಬೆಹಣ್ಣು, ಹಾಗೆ ಒಂದು ಕೆಂಪು ದಾರ ಮತ್ತು ಸೂಜಿ ಮತ್ತು ಇದಿಷ್ಟು ತೆಗೆದುಕೊಂಡು 2 ತುಳಸಿ ಎಲೆಯನ್ನು ತೆಗೆದುಕೊಳ್ಳಿ ವೀಕ್ಷಕರೇ. ಎಲ್ಲವನ್ನು ತೆಗೆದುಕೊಂಡು ಒಂದು ನಿರ್ಜನವಾದ ಪ್ರದೇಶದಲ್ಲಿ ಕುಳಿತು ಮಾಡಬೇಕು. ಈ ತಂತ್ರ ಮಾಡುವಾಗ ಒಳ್ಳೆಯ ಮನಸ್ಸಿಟ್ಟು ಮಾಡಿದ್ದಲ್ಲಿ ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗುತ್ತಾರೆ, ಅದು ಕ್ಷಣಾರ್ಧದಲ್ಲಿ. ಹಾಗಾದರೆ ಬನ್ನಿ ನೋಡೋಣ ಹೇಗೆ ಮಾಡಬೇಕು ಎಂದು. ಮೊದಲಿಗೆ ಒಂದು ಲಿಂಬೆಹಣ್ಣನ್ನು ತೆಗೆದುಕೊಳ್ಳಿ ವೀಕ್ಷಕರೇ. ಆ ಒಂದು ಲಿಂಬೆಹಣ್ಣಿನ ಮೇಲೆ ಈ ರೀತಿಯಾಗಿ ಬರೆದುಕೊಳ್ಳಿ. ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಈ ಒಂದು ಚಿತ್ರವನ್ನು ಬರೆದುಕೊಳ್ಳಿ. ಮೊದಲಿಗೆ ಸ್ವಸ್ತಿ ಚಿಹ್ನೆಯನ್ನು ಹಾಕಬೇಕು. ಅದಾದ ನಂತರ ಕೆಳಭಾಗದಲ್ಲಿ ಮತ್ತೊಂದು ಸ್ವಸ್ತಿ ಚಿಹ್ನೆ ಹಾಕಿ. ಮಧ್ಯಭಾಗದಲ್ಲಿ ನೀವು ಇಷ್ಟಪಟ್ಟ ಹುಡುಗಿಯ ಹೆಸರನ್ನು ಬರೀಬೇಕಾಗುತ್ತೆ. ನಂತರ ನಿಮ್ಮ ಹೆಸರನ್ನು ಬರೆಯಿರಿ. ಇದೆಲ್ಲ ಆದ ನಂತರ ವೀಕ್ಷಕರೇ ಆ ಒಂದು ಲಿಂಬೆಹಣ್ಣನ್ನು ಮಧ್ಯಭಾಗಕ್ಕೆ ಕಟ್ ಮಾಡಬೇಕು. ಕಟ್ ಮಾಡಿದ ನಂತರ ಈ ಒಂದು ತುಳಸಿ ಎಲೆಯ ಮೇಲೆ ನೀವು ಇಷ್ಟಪಟ್ಟ ಹುಡುಗಿಯ ಹೆಸರನ್ನು ಬರೆಯಿರಿ ಮತ್ತು ನಿಮ್ಮ ಹೆಸರನ್ನು ಬರೆಯಿರಿ. ಒಂದರ ಮೇಲೆ ನಿಮ್ಮ ಹೆಸರಿನದ್ದನ್ನು ಇಡಬೇಕು, ಮತ್ತೊಂದರಲ್ಲಿ ಆ ಹುಡುಗಿಯ ಹೆಸರಿನದ್ದನ್ನು ಇಡಬೇಕು. ಇಟ್ಟು ಅದಕ್ಕೆ ಸ್ವಲ್ಪ ಅಕ್ಷತೆ ಮತ್ತು ಅರಿಶಿಣ ಕುಂಕುಮವನ್ನು ಹಾಕಿ. ಇದಿಷ್ಟು ಆದ ನಂತರ ವೀಕ್ಷಕರೇ ಆ ಒಂದು ಲಿಂಬೆಹಣ್ಣನ್ನು ಕಪ್ಪು ದಾರಕ್ಕೆ ಪೋಣಿಸಬೇಕು. ಅಂದರೆ ಹೊಲ್ಕೊಳ್ಬೇಕಾಗುತ್ತೆ. 2 ಲಿಂಬೆಹಣ್ಣನ್ನು ಸೇರಿಸಿ ದಾರದ ಸಹಾಯದಿಂದ 2 ಮತ್ತೆ ಕೂಡಿಸಬೇಕು. ಕೂಡಿಸಿ ಆದ ನಂತರ ವೀಕ್ಷಕರೇ ಆ ಒಂದು ಲಿಂಬೆಹಣ್ಣನ್ನು ಕೆಂಪು ಬಟ್ಟೆಯೊಳಗಡೆ ಗಂಟು ಕಟ್ಟಿ ಇಟ್ಕೊಳ್ಬೇಕಾಗುತ್ತೆ. ಮಾರನೇ ದಿನ ಇದನ್ನು, ಅಂದರೆ ಅಮಾವಾಸ್ಯೆ ಕಳೆದ ನಂತರ ಈ ಒಂದು ಲಿಂಬೆಹಣ್ಣನ್ನು ತಗೊಂಡೋಗ್ಬಿಟ್ಟು ಸ್ಮಶಾನದಲ್ಲಿ ಅಡ್ಡಿ ಬನ್ನಿ ಅಥವಾ ಅದನ್ನು ಒಗೆದು ಬರಬೇಕು. ಈ ರೀತಿಯಾಗಿ ನೀವು ಕ್ರಮೇಣ ಮಾಡುತ್ತಾ ಬಂದಲ್ಲಿ ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗುತ್ತಾರೆ. ಧನ್ಯವಾದಗಳು.